ಬಾಗಲಕೋಟೆ ಆಯಿತು, ಈಗ ಕಲಬುರಗಿಯ ಸರದಿ. ಕಲಬುರಗಿಯಲ್ಲೂ ಕೂಡ ಶಿವಾಜಿ ಮೆರವಣಿಗೆಯ ವಿಚಾರಕ್ಕೆ ಅನ್ಯ ಕೋಮಿನ ಯುವಕರಿಂದ ಕಿರಿಕ್ ತೆಗೆಯುವಂತಹ ಕೆಲಸ ಆಗಿದೆ. ಬಾಗಲಕೋಟೆ ಬಳಿಕ ಕಲಬುರಗಿಯಲ್ಲಿ ಶಿವಾಜಿ ಕಹಳೆ, ಶಿವಾಜಿ ಜಯಂತಿ ಮೆರವಣಿಗೆಯ ವೇಳೆ ಮಾರಾಮಾರಿಯಾಗಿದೆ. ಚಿತ್ತಾಪುರದ ರಾವೂರ್ ಗ್ರಾಮದಲ್ಲಿ ತಡರಾತ್ರಿ ನಡೆದಂತಹ ಗಲಾಟೆ ಇದು. ಎರಡು ಸಮುದಾಯದ ನಡುವೆ ಗಲಾಟೆ ನಡೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಾಗಲಕೋಟೆಯ ಬಳಿಕ ಕಲಬುರಗಿಯಲ್ಲೂ ಕೂಡ ಶಿವಾಜಿ ಮೆರವಣಿಗೆಯ ವಿಚಾರಕ್ಕೆ ಗಲಾಟೆಯಾಗಿರುವಂತಹದ್ದು. ಕೈಯಲ್ಲಿ ದೊಣ್ಣೆ ಬಡುಗೆಗಳನ್ನು ಹಿಡ್ಕೊಂಡು ಶಿವಾಜಿ ಮೆರವಣಿಗೆಗೆ ಅಡ್ಡಿ ಉಂಟು ಮಾಡುವಂತಹ ಕೆಲಸವನ್ನು ಮತ್ತೊಂದು ಸಮುದಾಯದ ಕಡೆಯಿಂದ ಮಾಡಲಾಗಿದೆ. ಈ ಮೂಲಕ ಹೇಳೋರು ಕೇಳೋರು ಕಾನೂನು ಪೊಲೀಸರ ಭಯವಿಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಶಿವಾಜಿ ಜಯಂತಿಯ ಪ್ರಯುಕ್ತ ಮೆರವಣಿಗೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮತ್ತೊಂದು ಸಮುದಾಯದ ಗುಂಪೊಂದು ಬಂದು ಇದಕ್ಕೆ ಅಡ್ಡಿ ಉಂಟು ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಈ ಸಂದರ್ಭದಲ್ಲಿ ಗಲಾಟೆ ವಿಕೋಪಕ್ಕೆ ಹೋಗಿದೆ. ಮೆರವಣಿಗೆಯ ವೇಳೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕಿರಿಕ್ ಮಾಡಿದೆ ಮತ್ತೊಂದು ಸಮುದಾಯದ ಯುವಕರ ಗುಂಪು ಬಂದು ಗಲಾಟೆ ಮಾಡಿದೆ. ಸೌಂಡ್ ಕಡಿಮೆ ಮಾಡುವಂತೆ ಕಿರಿಕ್ ತೆಗೆದು ಹಲ್ಲೆ ಮಾಡೋದಕ್ಕೂ ಮುಂದಾಗಿದ್ದಾರೆ. ಎರಡು ಸಮುದಾಯದ ಮಧ್ಯೆ ಕಟ್ಟಿಗೆ ಕಲ್ಲುಗಳಿಂದೆಲ್ಲ ಬಡದಾಡಿಕೊಂಡಿದ್ದಾರೆ. ಗಲಾಟೆಯಲ್ಲಿ 4 ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೆರವಣಿಗೆಯ ವೇಳೆ ಡ್ಯಾನ್ಸ್ ವಿಚಾರಕ್ಕೆ, ಡಿಜೆ ಸೌಂಡ್ ವಿಚಾರಕ್ಕೆ ಎರಡು ಸಮುದಾಯದ ನಡುವೆ ಆದಂತಹ ಗಲಾಟೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪ್ರವೀಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್, ನಿಜಕ್ಕೂ ಕೂಡ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂಥೇಳಿ, ಇವ್ರಿಗೆ ಹೇಳೋರು ಕೇಳೋರು ಕಾನೂನು ಪೊಲೀಸರ ಭಯನೇ ಇಲ್ವಾ ಅಂಥೇಳಿ, ಏನಾಯ್ತು ಮೆರವಣಿಗೆ ಸಂದರ್ಭದಲ್ಲಿ, ಯಾಕಾಯ್ತು ಈ ಗಲಾಟೆ? ಪ್ರೇಮ್ ಕುಮಾರ್, ಪದೇ ಪದೇ ರಾಜ್ಯದಲ್ಲಿ ಹಿಂದೂಗಳ ಯಾವುದಾದ್ರೂ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂತಹ ಸಂದರ್ಭದಲ್ಲಿ ಅನ್ಯ ಕೋಮಿನ ಜನ ಕಿರಿಕ್ ಮಾಡ್ತಾ ಇರೋದು, ಅದು ಕೂಡ ಪದೇ ಪದೇಯಾಗಿ ಸರಣಿಯಾಗಿ ನಡೀತಾ ಇದೆ. ಇತ್ತೀಚೆಗಷ್ಟೇ ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಏನಂದ್ರೆ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟದಂತಹ ಪ್ರಕರಣಗಳು ನಡೆದಿದ್ವು. ಇನ್ನು ಅದೇ ದಿನ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ರಾವೂರ್ ಗ್ರಾಮದಲ್ಲಿರುವಂತಹ ಗೋಕುಲ್ ಕಟ್ಟೆ ಬಡಾವಣೆ ಜನ ನಿವಾಸಿಗಳಿದ್ದಾರೆ. ಅವರು ಏನಂದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶಿವಾಜಿ ಜಯಂತಿಯನ್ನು ಆ ಕಟ್ಟೆ ಮೇಲೆ ಆಚರಣೆಯನ್ನು ಮಾಡ್ತಾ ಇದ್ರು. ಆದರೆ ಏಕಾಏಕಿ ಇನ್ನೊಂದು ಗುಂಪಿನ ಜನ ಏನಂದ್ರೆ ಆ ಒಂದು ಸ್ಥಳಕ್ಕೆ ಬರ್ತಾರೆ ಮತ್ತು ನೀವು ಪ್ರತಿ ಬಾರಿಗಿಂತ ಈಗ ಹೆಚ್ಚಿನ ಡಿಜೆ ಸೌಂಡ್ ಅನ್ನ ಇಟ್ಟಿದ್ದೀರಾ, ಕೂಡಲೇ ಡಿಜೆ ಸೌಂಡ್ ಅನ್ನ ಕಡಿಮೆ ಮಾಡಿ ಅಂತ ಅವರ ಜೊತೆ ಕಿರಿಕ್ ತೆಗಿತಾರೆ. ಯಾಕಂದ್ರೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಆ ಬಡಾವಣೆಯ ಜನ ಅಲ್ಲಿ ಶಿವಾಜಿ ಜಯಂತಿಯನ್ನು ಮಾಡಿಕೊಂಡು ಬಂದಿರುವಂತಹ ಹಲವು ಈಗಾಗಲೇ ಏನಂದ್ರೆ ಎವಿಡೆನ್ಸ್ಗಳಿವೆ ಮತ್ತು ಯಾವುದೇ ರೀತಿಯಾದಂತಹ ಒಂದು ಸೌಂಡ್ಗಳನ್ನು ಕೂಡ ಒಂದು ಲಿಮಿಟೇಷನ್ಸ್ ಅವರು ಮೀರಿರಲಿಲ್ಲ. ಆದರೆ ಉದ್ದೇಶಪೂರ್ವಕವಾಗಿ ಆ ಒಂದು ಸ್ಥಳಕ್ಕೆ ಬಂದಂತಹ ಒಂದು ಕೋಮಿನ ಜನ ಏನಂದ್ರೆ ಅವರ ಜೊತೆ ಗಲಾಟೆಯನ್ನು ತೆಗಿತಾರೆ. ಈ ವೇಳೆ ಪರಸ್ಪರ ಏನಂದ್ರೆ ಕೈ ಮಿಲಾಯಿಸ್ತಾರೆ. ಈ ವೇಳೆ ಶಿವಾಜಿ ಜಯಂತಿ ಆಚರಣೆಗೆ ಮುಂದಾದಂತಹ ಕೆಲ ಹಿರಿಯರು ಹೋಗಿ ಈ ಬಾರಿ ಕೂಡ ಸೌಂಡ್ ಅನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಯಾವುದೇ ಒಂದು ಮಾತು ಕೇಳದೆ ಅವರ ಮೇಲೆ ಅಂದ್ರೆ ಕಲ್ಲು ತೂರಾಟವನ್ನು ಮಾಡ್ತಾರೆ. ಕಲ್ಲು ತೂರಾಟದ ಬಳಿಕ ಏನಂದ್ರೆ ಬಡಿಗೆಗಳಿಂದ ಹಲ್ಲೆ ಮಾಡುವಂತಹ ಕೃತ್ಯಕ್ಕೂ ಕೂಡ ಮುಂದಾಗ್ತಾರೆ. ಈ ವೇಳೆ ಏನಂದ್ರೆ ಶಿವಾಜಿ ಜಯಂತಿ ಆಚರಣೆ ಯಾರು ಮಾಡ್ತಾ ಇದ್ರು ಆ ಒಂದು ಗುಂಪಿನ ಸದಸ್ಯರು ಕೂಡ ಅವರು ಕೂಡ ಕಲ್ಲು ತೂರಾಟ ಮತ್ತು ಬಡಿಗೆಗಳಿಂದ ಪರಸ್ಪರವಾಗಿ ಹೊಡೆದಾಡ್ಕೊಂಡಿದ್ದಾರೆ. ಆ ಒಂದು ಸ್ಥಳದಲ್ಲಿ ಏನಂದ್ರೆ ವಾಡಿಯ ಕೆಲ ಪೊಲೀಸರು ಒಂದು ಬಂದೋಬಸ್ತ್ಗಾಗಿ ನಿಯೋಜನೆಯನ್ನ ಮಾಡಲಾಗಿತ್ತು. ಅವರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಒಂದು ಕೋಮಿನ ಜನ ಮಾತ್ರ ಪರಸ್ಪರವಾಗಿ ಕಲ್ಲು ತೂರಾಟ ಮಾಡುವುದು ಮತ್ತು ಬಡಿಗೆಗಳಿಂದ ಹಲ್ಲೆ ಮಾಡುವುದು ಮುಂದುವರಿಸ್ತಾರೆ. ಅದಾದ ಬಳಿಕ ಏನಂದ್ರೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಆ ಒಂದು ಸ್ಥಳಕ್ಕೆ ಕರೆಸಿಕೊಂಡು ಬಳಿಕ ಏನಂದ್ರೆ ಪರಿಸ್ಥಿತಿಯನ್ನು ಹತೋಟಿಗೆ ಬಂದಿದೆ. ಅದಾದ ಬಳಿಕ ಏನಂದ್ರೆ ವಾಡಿ ಪೊಲೀಸರು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಎರಡೂ ಕೋಮಿನ ಜನರನ್ನು ಕೂಡಿಸಿಕೊಂಡು ಈಗ ಶಾಂತಿ ಸಭೆಯನ್ನು ನಡೆಸಿದ್ದಾರೆ ಮತ್ತು ಯಾವುದೇ ರೀತಿಯಾದಂತಹ ಪರಸ್ಪರ ಒಂದು ಕೋಮಿನವರು ಮತ್ತೊಂದು ಕೋಮಿನ ಮೇಲೆ ಯಾವುದೇ ಕೂಡ ದೂರು ಪ್ರತಿ ದೂರನ್ನು ದಾಖಲಿಸದಂತೆ ಈಗ ಪೊಲೀಸರು ಶಾಂತಿ ಸಭೆ ನಡೆಸಿ ಎರಡೂ ಕೋಮಿನವರಿಗೂ ಕೂಡ ವಿಶ್ವಾಸ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಈಗ ಮಾಡಿದ್ದಾರೆ. ಆದ್ರೆ ಪ್ರತಿ ಬಾರಿ ಕೂಡ ಇಂತಹ ಒಂದು ಯಾವುದಾದ್ರೂ ಜಯಂತಿ ಮತ್ತು ಆಚರಣೆ ವೇಳೆ ರೀತಿ ಒಂದು ಗುಂಪಿನ ಜನ ಪದೇ ಪದೇ ಕಿರಿಕ್ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನಮ್ಗೆ ಯಾರು ಏನು ಮಾಡೋರಿಲ್ಲ ಎಂಬ ಒಂದು ಭಯ, ಅಂದ್ರೆ ಆ ರೀತಿಯಾದಂತಹ ಒಂದು ಗಡ್ಸ್ ಅವರಿಗೆ ಬಂದಿದೆಯಾ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ. ಕಳ್ಳಂಗೊಂದು ಪಿಳ್ಳೆನೆವ ಅನ್ನೋ ಹಾಗೆ ಗಲಾಟೆ ಮಾಡಲೇಬೇಕು, ದಾಂಧಲೆಯನ್ನು ಮಾಡಲೇಬೇಕು ಅಂಥೇಳಿ ನಿರ್ಧರಿಸಿರೋರಿಗೆ ಡಿಜೆ ಮೆರವಣಿಗೆ ಕೇವಲ ನೆಪ ಅಷ್ಟೇ.